ಹಲೋ ಎವ್ರಿವನ್. 39ನೇ ಪ್ರಶ್ನೆಯನ್ನ ನೋಡೋಣ. 2x² - 5x - 1 = 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ. ಇಲ್ಲಿ ನಮಗೆ ಕೊಟ್ಟಿರುವಂತಹ ಸಮೀಕರಣ ಏನು? 2x² - 5x - 1 = 0. ಇದನ್ನ ಆದರ್ಶ ರೂಪದ ಜೊತೆಗೆ ನಾವು ಹೋಲಿಕೆಯನ್ನ ಮಾಡಿಕೊಂಡಾಗ a ಬೆಲೆ 2, b ಬೆಲೆ -5 ಹಾಗೆ c ಬೆಲೆ -1 ಅಂತ ನಮಗೆ ಸಿಗ್ತಾ ಇದೆ. ಇನ್ನು d ಅಥವಾ ಡೆಲ್ಟಾ ಇದರನ್ನ ನಾವು ಅಂದ್ರೆ ಶೋಧಕವನ್ನ ನಾವು b² - 4ac ಸೂತ್ರದಿಂದ ಕಂಡುಹಿಡಿಯಬಹುದು. b ಬೆಲೆ -5 ಇದೆ, ಇದರ ವರ್ಗ -4 ಗುಣಿಸು a ಬೆಲೆ 2 ಹಾಗೆ c ಬೆಲೆ -1. -5ರ ವರ್ಗ 25. ಸೊ ಇಲ್ಲಿ 4 2 8, -4 ಗುಣಿಸು 2 ಅಂತ ಅಂದ್ರೆ -8 ಆಯ್ತು. -8 ಗುಣಿಸು -1 ಅಂತ ಅಂದ್ರೆ ಅದು +8 ಆಗತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ. 8 1 8. ಸೊ ಇದು 25 + 8 ಆಯ್ತು. ಸೊ ಇವುಗಳ ಮೊತ್ತ 33 ಆಗಿರತ್ತೆ. ಅಂದ್ರೆ ಡಿ ಯ ಬೆಲೆ 0ಗಿಂತ ಜಾಸ್ತಿ ಇದೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಒಂದು ವೇಳೆ ಡಿ ಬೆಲೆ 0ಗಿಂತ ಜಾಸ್ತಿ ಇದ್ದಾಗ ಮೂಲಗಳ ಸ್ವಭಾವ ಹೇಗಿರುತ್ತೆ? ಮೂಲಗಳು ಭಿನ್ನ ಮತ್ತು ವಾಸ್ತವ ಮೂಲಗಳಾಗಿರುತ್ತೆ. ಈ ರೀತಿಯಾದಂತಹ ನಾವು ಮೂಲಗಳನ್ನ ಡಿ 0ಗಿಂತ ಜಾಸ್ತಿ ಇರುವಂತಹ ಬೆಲೆ ಇದ್ರೆ ಆಗ ಭಿನ್ನ ಮತ್ತು ವಾಸ್ತವ ಮೂಲಗಳನ್ನ ನಾವು ನೋಡೋದಕ್ಕೆ ಸಾಧ್ಯ.